ಈಗ ಹೇಳಿ ಗೌತಮ್, ನಿಮ್ಮ ಕಂಪನಿಗೆ ಎಷ್ಟು ಬೆಲೆ ಹೇಳ್ತೀರಾ? ನಾನು ಆಗಲೇ ಹೇಳಿದ್ನಲ್ಲ ಮೇಡಮ್, ನಮ್ಮ ಮನೇನ ಕಂಪ್ನಿನ ಉಳಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟರೆ ಸಾಕು. ನೋಡಿ, ನಿಮ್ಮ ಕಂಪನಿನ ನಾನು ತಗೋಬೇಕು ಅನ್ನೋದಾದರೆ ನನ್ನ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇವೆ. ಅದಕ್ಕೆಲ್ಲ ನೀವು ಒಪ್ಕೊಳ್ಳೋದಾದರೆ ಓಕೆ, ಈಗಲೇ ಚೆಕ್ ಕೊಡ್ತೀನಿ. ನನ್ನ ಕಂಡೀಷನ್ಸ್ಗೆಲ್ಲ ನಿಮ್ಮ ಒಪ್ಪಿಗೆ ಇದೆಯಾ? ಸರಿ ಮೇಡಮ್, ನಾನು ಒಪ್ಕೋತೀನಿ. ಬ್ಲ್ಯಾಂಕ್ ಚೆಕ್. ಇದು ಗೌತಮ್ ದಿವಾನ್ ಕಂಪನಿಗೆ ಕೊಟ್ಟಿರೋದಲ್ಲ, ಗೌತಮ್ ದಿವಾನ್ಗೆ ಕೊಡ್ತಾ ಇರೋದು. ತಾಯಿಗೆ ಫ್ಯಾಮಿಲಿ ಆಸ್ತಿನ ಉಳಿಸ್ಕೊಡ್ಬೇಕು ಅಂತ ನಿಂತಿರೋವಂಥ ಧೀಮಂತ ವ್ಯಕ್ತಿತ್ವಕ್ಕೆ ಕೊಡ್ತಾ ಇರೋದು. ತನ್ನ ತಂದೆಯ ಆಸ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿರೋ ಆ ಮನೆಯ ವಾರಸುದಾರನಿಗೆ ಕೊಡ್ತಿರೋದು. ತಮ್ಮಂದರಿಗೆ ತಂಗಿಯರಿಗೆ ಆದರ್ಶಪ್ರಾಯನಾಗಿ ನಿಂತಿರೋ ಒಬ್ಬ ಅಣ್ಣನಿಗೆ ಕೊಡ್ತಾ ಇರೋದು. ಹೆಂಡತಿ ಪ್ರೀತಿನ ಉಳಿಸ್ಕೋಬೇಕು ಅಂದ್ಕೊಂಡಿರೋ ಗಂಡನಿಗೆ ಕೊಡ್ತಾ ಇರೋದು. ಒಂದು ಫ್ಯಾಮಿಲಿಯ ದೃಷ್ಟಿಯಿಂದ ನೋಡಿದಾಗ ಕಂಪನಿನೇ ತ್ಯಾಗ ಮಾಡೋದಕ್ಕೋಸ್ಕರ ನಿಂತಿರೋ ಒಬ್ಬ ನಿಜವಾದ ಹೀರೋಗೆ ಕೊಡ್ತಾ ಇರೋದು. ನಿಮ್ಮ ಧೀಮಂತ ವ್ಯಕ್ತಿತ್ವಕ್ಕೆ ನಾನು ಕೊಡ್ತಾ ಇರೋ ಗೌರವ. ನೀವು ನಿಮ್ಮ ಮನೆಯ ಬಗ್ಗೆ, ಕುಟುಂಬದ ಬಗ್ಗೆ, ಮನೆತನದ ಆಸ್ತಿಯ ಬಗ್ಗೆ ಸೆಂಟಿಮೆಂಟ್ಸನ್ನು ಶೇರ್ ಮಾಡಿಕೊಂಡ್ರಲ್ಲ, ಆಗಲೇ ನನಗೆ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗಿತ್ತು. ನಾನು ನೋಡಿರೋ ಅದ್ಭುತವಾದ ವ್ಯಕ್ತಿಗಳಲ್ಲಿ ನೀವು ಒಬ್ಬರು. ನಿನ್ನೆ ನಾನು ಪ್ರಪೋಸಲ್ ಕೊಟ್ಟಾಗ ನೀವು ಬರೀ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡದೆ ಜನರ ಬಗ್ಗೆ ಯೋಚನೆ ಮಾಡಿ ಅವ್ರ ಬಗ್ಗೆ ನಿಮ್ಮ ಮನ ಮಿಡೀತಲ್ಲ, ಆಗಲೇ ನಿಮ್ಮ ಬಗ್ಗೆ ಒಂದು ಇಂಪ್ರೆಷನ್ ಮೂಡ್ತು. ಅದು ಈಗ ಅಭಿಮಾನ ಆಗಿ ಬದಲಾಗಿದೆ. ನೀವು ಬಿಸ್ನೆಸ್ ಮಾತ್ರ ಅಲ್ಲ, ಜೊತೆಗೆ ಸರ್ವಿಸ್ ಓರಿಯೆಂಟೇಷನ್ ಇಟ್ಕೊಂಡಿದ್ದೀರಲ್ಲ, ಅದು ನನಗೆ ತುಂಬ ಖುಷಿ ಕೊಡ್ತು. ನಿಮ್ಮ ಮೇಲೆ ತುಂಬ ಗೌರವ ಹುಟ್ಟಿತು. ಈ ಅವಕಾಶ ನನಗೆ ವ್ಯವಹಾರ ಅಲ್ಲ ಮೇಡಮ್. ಮುಳುಗ್ತಾರನಿಗೆ ಹುಲ್ಕಡ್ಡಿ ಆಸರೆ ಅಂತಾರಲ್ಲ, ಹಾಗೆ ಕಲ್ ಬಂಡೆ ಥರ ನೀವು ನಿಂತ್ಬಿಟ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಎಲ್ಲ ಯಾಕೆ, ನೀವು ಮಾಡ್ತಿರೋ ಇಷ್ಟು ದೊಡ್ಡ ಒಳ್ಳೆ ಕೆಲಸಕ್ಕೆ ನಂದೊಂದು ಅಳಿಲು ಸೇವೆ ಅಂತ ಅಂದ್ಕೊಳ್ಳಿ. ಯಾವ ಕಾರಣಕ್ಕೂ ನಿಮ್ಮ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ಸು ನಿಲ್ಬಾರ್ದು, ಅದನ್ನು ಮುಂದುವರಿಸ್ಕೊಂಡು ಹೋಗಿ. ನಿಮ್ಗೆ ಇನ್ನೂ ಏನಾದರೂ ಸಹಾಯ ಬೇಕಾದರೆ ಕೇಳಿ, ಸಂಕೋಚ ಮಾಡ್ಕೋಬೇಡಿ. ಅದಕ್ಕೋಸ್ಕರ ನಿಮ್ಮ ಕಂಪನಿನ ಸೇಲ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಕೊಟ್ಟಿರೋ ಹಣಕ್ಕೆ ನಿಮ್ಮ ಕಂಪನಿ ಶೇರ್ಸ್ ಕೊಡಿ. ಅಂದರೆ ಈಗ ಏನೋ ಉಪಕಾರದ ಹೊರೆ ನಿಮ್ಮ ಮೇಲೆ ಇದೆ ಅಂತ ನಿಮ್ಗೆ ಅನ್ನಿಸ್ಬಾರ್ದಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಇದು ವ್ಯವಹಾರ ಅಲ್ಲ. ನಿಮ್ಮ ನಮ್ಮ ಒಳ್ಳೆಯ ಸಂಬಂಧಕ್ಕೆ, ಬಾಂಧವ್ಯಕ್ಕೆ ನಾನು ಮಾಡ್ತಿರೋ ಸಣ್ಣ ಸಹಾಯ ಅಷ್ಟೇ. ನಿಮ್ಮ ಎಲ್ಲ ಪ್ರಯತ್ನಕ್ಕೂ ಬೆಂತಟ್ಟೋ ಕೆಲಸ ಮಾಡ್ತಿದ್ದೀನಿ. ಹೋಗಿ ಬನ್ನಿ, ನಿಮಗೆ ಒಳ್ಳೆಯದಾಗಲಿ. ಎಲ್ಲ ಕೆಲಸಗಳಲ್ಲೂ ನಿಮಗೆ ಗೆಲುವು ಸಿಗಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ದಿವಾನ್ ಗ್ರೂಪ್ಗೆ ಸಂಬಂಧಪಟ್ಟ ಆಸ್ತಿಯ ಲಿಸ್ಟ್ಗಳನ್ನು ಈಗ ಓದ್ತಿದ್ದೀನಿ. ಅದನ್ನೆಲ್ಲ ಒಂದೊಂದಾಗಿ ಹರಾಜು ಹಾಕಲಾಗುತ್ತದೆ.
Excuse me. ಯಾರು ಕೊಟ್ಟಿದ್ದೀನ ನಿಂಗೆ? ಇವನಿಗೆ ಇಷ್ಟೊಂದು ಲೆವೆಲಲ್ಲಿಂದ ಬಂದು ನೋಡ್ರೋ ನೋಡಿ, ನಮ್ಮ ಅಣ್ಣ ಬಂದ, ನಮ್ಮ ಬಿಗ್ ಬ್ರೋ ಬಂದಿಯಾನೆ. ಹರಾಜ್ ಹಾಕ್ತೀರಾ? ಹರಾಜು ಇವಾಗ ಹಾಕಿ. ಬ್ರೋ ಕರೆಕ್ಟ್ ಟೈಮಿಗೆ ಬಂದೆ ಬ್ರೋ. ನೀನು ಒಳ್ಳೆ ಕೆಲಸ ಮಾಡಿದೆ ಬಂದು. ನೋಡು ಇವ್ರುಗಳನ್ನೆಲ್ಲ ಹರಾಜ್ ಅನ್ನೋ ಹೆಸರಲ್ಲಿ ನಮ್ಮ ಪ್ರಾಪರ್ಟೀಸ್ನೆಲ್ಲ ನುಂಗಿ ನೀರು ಕುಡಿಯಕ್ಕೆ ನೋಡ್ತಾ ಇದ್ದಾರೆ. ಎಷ್ಟು ಸರಿ ಬ್ರೋ ಇವ್ರು ಮಾಡ್ತಾ ಇರೋದು? ತಗೋ ಕ್ಲಾಸ್ ತಗೋ, ಕರೆಕ್ಟಾಗಿ ಹೇಳ್ತೀನಿ ಇವ್ರಿಗೆ. ಒಳ್ಳೆ ಕೆಲಸ ಮಾಡಿದೆ ಬಂದೀನು. ಏಯ್ ಹಾಕ್ರೋ, ಈಗ ಹರಾಜ್ ಹಾಕ್ರೋ. ಮಜಾ ಇವಾಗಿರೋದು ಮಜಾ. ಕೂತ್ಕೋ ಬ್ರೋ, ಬೈಲಿ ಕೂತ್ಕೋ, ಬೈಲಿ ಹಾಕ್ರೋ. ಸಾರಿ ಟು ಇಂಟರಪ್ಟ್. ಕಂಟಿನ್ಯೂ ಮಾಡಿ. ಮೊದಲನೇದಾಗಿ ಈ ಅರಮನೆ, ಇದರ ಬೀಟ್ ವ್ಯಾಲ್ಯೂ 10 ಕೋಟಿ. 15 ಕೋಟಿ. 25 ಕೋಟಿ. 80 ಕೋಟಿ.